ಯಲ್ಲಲಿಂಗ ಮಹಾರಾಜ ಪುಣ್ಯಾರಾಧನೆ ನಿಮಿತ್ತ 10,000 ಮಹಿಳೆಯರಿಗೆ ಮುಗಳಖೋಡ ಮಠದಲ್ಲಿ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಮುಗಳಖೋಡ ಪಟ್ಟಣದ ಶ್ರೀ ಯಲ್ಲಲಿಂಗ ಮಠದಲ್ಲಿ ನಡೆದ ಕಾರ್ಯಕ್ರಮ ಇದಾಗಿದ್ದು, ಶ್ರೀ ಯಲ್ಲಲಿಂಗ ಮಹಾರಾಜರ 39ನೆಯ ಪುಣ್ಯ ಸ್ಮರಣೆಯ ಪ್ರಯುಕ್ತ ಶ್ರೀಮಠದ ಆವರಣದಲ್ಲಿ 10,000 ಮುತ್ತೈದೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಶ್ರೀಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ 10,000 ಮಹಿಳೆಯರ ಉಡಿ ತುಂಬುವ ಶಾಸ್ತ್ರ ಅದ್ದೂರಿಯಾಗಿ ನಡೆಯಿತು. ವೇದಿಕೆ ಮೇಲೆ ಶ್ರೀಗಳಿಂದ ಶ್ರೀ ದಾನಮ್ಮಾದೇವಿ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದ್ದು, ಶ್ರೀಮಠದ ಭಕ್ತರಿಂದ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿಗಳಿಗೆ ತುಲಾಭಾರ ಕಾರ್ಯಕ್ರಮವೂ ಕೂಡ ಜರುಗಿತು. ಶ್ರೀಮಠದ ಭಕ್ತರನ್ನ ಉದ್ದೇಶಿಸಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಇವರಿಂದ ಆಶೀರ್ವಚನ ಪ್ರವಚನವೂ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರಾಜ್ಯದ ಲಕ್ಷಾಂತರ ಜನ ಶ್ರೀಮಠದ ಭಕ್ತರುಗಳು ಕೂಡ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರಾಜ್ಯದ ಲಕ್ಷಾಂತರ ಜನ ಶ್ರೀಮಠದ ಭಕ್ತರು ಕೂಡ ಹಾಜರಿದ್ದರು. ಜನ್ಮದಲ್ಲಿ ತೀರಿಸಲಾಗದು ಗುರುವಿನ ಉಪಕಾರ, ಕೋಟಿ ಕೊಟ್ಟರೂ ಸಾಟಿಯಾಗದು ಅಜ್ಜನ ಓಂಕಾರ. ಜನ್ಮದಲ್ಲಿ ತೀರಿಸಲಾಗದು ಗುರುವಿನ ಉಪಕಾರ, ಕೋಟಿ ಕೊಟ್ಟರೂ ಸಾಟಿಯಾಗದು ಅಜ್ಜನ ಓಂಕಾರ. पितरवन्दमाना प्रकराणामरुद्रोपैन्दा मुरे एकाकार सुप्तदिक्गुणीते श्रीवरदानीश्वरेभ्यो नमः। वेदोक्तकृदीपं दर्पयामि, उदीपानन्तराजं दर्पयामि, देवघण्टानादं द्रावयामि। नमः शिवाय शान्ताय नमः सोमाय शम्भवे नमः शिवाय गृहपदये नमो नमः। शिरसा प्रदक्षिण नमस्कारं करोमि। ದಿವ್ಯ ಶಕ್ತಿಯ ಭವ್ಯ ತುಲಾಭಾರ, ವೈಕುಂಠದ ಒಲಿದು ಬಂದಿದೆ ಎಲ್ಲ ಸಡಗರ. ನಡೆದಿದೆ ದಿವ್ಯ ಶಕ್ತಿಯ ಭವ್ಯ ತುಲಾಭಾರ. ಸಡಗರ ನೋಡುವ ಹಂಬಲ ಭಾಗ್ಯ ಮಮಕಾರ, ಹಂಬಲ ಭಾಗ್ಯ ಮಮಕಾರ. ಲಕ್ಷ್ಮೀ ದೇವಿಯೇ ನಲಿದು ಬಂದ ಒಂದು ಪಾಪ ಕಲ್ತ್ಕೊಂಡು ದಯವಿಟ್ಟು ತಾಯಿಗಳು ಗುರುತಿಸಬೇಕು. ಭಗವಾನ ದಯವಿಟ್ಟು ತಾಯಿಗಳು ಗುರುತಿಸಬೇಕು. ಮೊದಲದಾಗಿ ಭಕ್ತರ ಬದುಕಿನ ಶಕ್ತಿಯ ಭವ್ಯ ಪರಂಪರೆಯ ಕಾರಣಿಕ ಮಹಾನ್ ಪುರುಷರು, ಈ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂಥ
ಸದ್ಗುರು ಯಲಾಲಿಂಗ ಪ್ರಭು ಮಹಾರಾಜರ ಪವಿತ್ರವಾಗಿರುವಂತಹ ಯೋಗ ಸಮಾಧಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕಾರಣಿ ಪುರುಷರು ಆಗಿರುವಂತಹ ಗುಡ್ಡಾಪುರದ ಮಹಾಮಾತೆ ದಾನಮ್ಮ ತಾಯಿಯನ್ನ ಮನದಲ್ಲಿ ಸ್ಮರಣೆ ಮಾಡುತ್ತಾ ಎನ್ನ ಆರಾಧ್ಯ ಗುರುಗಳು, ಎನ್ನ ಜೀವನದ ಉಸಿರಿನ ಒಡೆಯರೂ ಆಗಿರುವಂತಹ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಸದ್ಗುರು ಯಲಾಲಿಂಗ ಪ್ರಭು ಮಹಾರಾಜರ ಪವಿತ್ರವಾಗಿರುವಂತಹ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ನಿಮ್ಮೆಲ್ಲರಿಗೂ ಮಹಾಮಾತೆ ಗುಡ್ಡಾಪುರದ ದಾನಮ್ಮ ದೇವಿಯ ಮಹಾಪುರಾಣವನ್ನು ನಿಮ್ಮೆಲ್ಲರ ಮನಮುಟ್ಟವಾಗಿ ಹೇಳುತ್ತಿರುವಂಥ ಆತ್ಮೀಯ ಪೂಜ್ಯ ಶಿವಲಿಂಗಯ್ಯ ಶಾಸ್ತ್ರಿಗಳು ಗರೂರವರಲ್ಲಿ ಇವತ್ತಿನ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪ್ರತಿದಿನವೂ ಕೂಡ ನಿಮ್ಮೆಲ್ಲರಿಗೂ ವಿಷಯದ ಆಧಾರವಾಗಿ ಬಹಳಷ್ಟು ಮಾರ್ಮಿಕವಾದಂಥ ಪ್ರವಚನವನ್ನು ಈ ಸಭೆಗೆ ಸಾದರಪಡಿಸಿರುವಂಥ ಮಾತೋಶ್ರೀ ಶ್ರೀದೇವಿ ತಾಯಿಯವರಲ್ಲಿ